ವಿದ್ಯಾ ಹಾಂ ಸರ್, ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ ಸರ್. ಎಸ್ಪೆಷಲಿ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ತುಂಬಾನೇ ಇಷ್ಟಪಟ್ಟರು ಸರ್ ಪ್ರಾಜೆಕ್ಟ್ನ. ಓಕೆ ಸೊ ಹಾ ಹೌದು ಸರ್, ಸೆಮಿಕಂಡಕ್ಟರ್ ಮೇಲೆ ಎಸ್ಪೆಷಲಿ ಇವಾಗ ಏನಂದ್ರೆ ಕರ್ನಾಟಕ ಅಲ್ಲದೇನೆ ಇವನ್ ಇಂಡಿಯಾದಲ್ಲೂ ನೆಕ್ಸ್ಟ್ ಲೆವೆಲ್ ಬೂಮಿಂಗ್ ಇದೆ ಸರ್. ಅಕಸ್ಮಾತ್ ಬ್ಯಾಂಗ್ಳೂರಲ್ಲಿ ಯಾವ್ದಾದ್ರು ಒಂದು ಹಬ್ ಅಥವಾ ಯಾವ್ದಾದ್ರು ಒಂದು ಪ್ಲಾಂಟ್ ಓಪನ್ ಆಯ್ತು ಸೆಮಿಕಂಡಕ್ಟರ್ ಮೇಲೆ ಅಂದ್ರೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಹಬ್ಬ ಅಂದ್ರೆ ಹಬ್ಬನೇ ಸರ್. ಇಂಡಿಯಾದಂತೂ ಈಗ ಎಷ್ಟೋ ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ ಸೆಮಿಕಂಡಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ಬೆಂಗಳೂರಲ್ಲಿ ಎಸ್ಪೆಷಲಿ. ಹೌದು ಸರ್. ಏನಿತ್ತು ಸರ್. ಮತ್ತೆ ಕೇಳಬೇಕಾ? ಹಾ ಸರ್, ನೀವು ಹೇಳ್ದಂಗೆ ಲೈಕ್ ಇನ್ವೆನ್ಷನ್ ಹಬ್ ಅಂತಾನೆ ಹೇಳ್ತೀವಿ. ಅದೇ ಅಷ್ಟೇ ಅಲ್ಲ, ಈ ಎಕ್ಸಾಂಪಲ್ ಇಸ್ರೋ ಆಗಿರ್ಬೋದು, HAL, DRDO, NIL ಇವರೆಲ್ಲರೂ ಹಾಗೆ ಸರ್. ಲೈಕ್ ಯಾವ್ದೋ ಹೊಸದಾಗಿ ಏನಾದ್ರು ಮಾಡ್ತಾರೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಅನ್ಕೋತಾರೆ ಬ್ಯಾಂಗ್ಳೂರ್ ಅಂದ್ರೆ ಬರೀ IT-BT ಕಂಪ್ನೀಸ್ ಅಂತ. ಈ ಥರದ್ದು ಎಷ್ಟೊಂದು ಹಬ್ಬು ನ್ಯಾಷನಲ್ ಸೆಕ್ಯೂರಿಟಿ ಪರ್ಪಸ್ಗೆ, ಡಿಫೆನ್ಸ್ಗೆ ಮತ್ತು ಏರೋಸ್ಪೇಸ್ಗೆ ಎಷ್ಟೊಂದು ಹೆಲ್ಪ್ ಮಾಡುತ್ತೆ ಸರ್. ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ನಮ್ಮ ಜನ. ಈಗ ನೋಡಿದ್ರೆ ಕರ್ನಾಟಕದಲ್ಲೇ ಬೆಂಗಳೂರಲ್ಲೂ ಎಷ್ಟೊಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದೆ. IIM ಒನ್ ಆಫ್ ದ ಟಾಪ್ ಇನ್ಸ್ಟಿಟ್ಯೂಷನ್, ಅಥವಾ ವಿಮ್ಯಾನ್ಸ್ ಇದೆ, UI ಇದೆ, IIT ಇದೆ ಧಾರವಾಡ. ಮತ್ತೆ ನಾವು ಹುಡುಗರನ್ನ ಟ್ರೈನ್ ಮಾಡಲೇಬೇಕಲ್ಲ. ಅಷ್ಟೇ ಸರ್, ನಂಗೆ ಇವತ್ತು IIS ಒಂದು ವಿಷಯ ಗೊತ್ತಾಯ್ತು. ಏನಂದ್ರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯೂತ್ ಯಾವ್ದಾದ್ರು ಒಂದು ಸ್ಟಾರ್ಟ್ಅಪ್ ಮಾಡ್ತಾ ಇದ್ರೆ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರು ಗೌರ್ಮೆಂಟ್ ಕಡೆಯಿಂದ ಫಂಡ್ ಕೊಟ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ನಂಗೆ ಅವಾಗ ಫುಲ್ ಒಂಥರ ವಾವ್ ಅನ್ನಿಸ್ತು. ಫುಲ್ ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟಿ. ಆಮೇಲೆ ನಮ್ಗೆ ಗೊತ್ತಾಗಿದ್ದ ವಿಷಯ ಏನಂದ್ರೆ, ಇಲ್ಲಿವರೆಗೂ ನಮ್ಮ ಕರ್ನಾಟಕ ಗೌರ್ಮೆಂಟ್ ಫಸ್ಟ್ ಮಾಡ್ತಾ ಇರೋದು ಈ ಕೆಲಸ, ಅದು ಬ್ಯಾಂಗ್ಳೂರಲ್ಲಿ. ಫುಲ್ ಖುಷಿ ಆಗೋಯ್ತು ಸರ್ ಅದನ್ನ ಕೇಳಿಸ್ಕೊಂಡು. ಇದರಿಂದ ಎಷ್ಟೋ ಈಗ ಹಳ್ಳಿಯಿಂದ ಬಂದಿರೋರಿಗೆ ಅವರು ಇವರಿಗೆಲ್ಲ ಒಂಥರ ಬ್ಯಾಕಪ್ ಆಗುತ್ತೆ. ಹೌದು ಸರ್, ನೀವು ಹೇಳ್ದಂಗೆ ಇವಾಗ ಹಳ್ಳಿ ಅಂತ ಹೇಳಿದ್ರಲ್ಲ, ಒಂದು ಹುಡುಗ ಅವನ ಹೆಸರು ದಿನೇಶ್ ಹೆಗ್ಡೆ ಅಂತ, ಎಸ್ಪೆಷಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್, ಹಳ್ಳಿಲೇ ಓದಿದ್ರು, ಊರಲ್ಲೇ ಎಲ್ಲ ಕಲ್ತಿರೋದು. ಅವ್ನು ಇವಾಗ ಯಾವುದೋ ಒಂದು ಡಾಕ್ಟರೇಟ್ ರಿಸರ್ಚ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವ್ನು ಇಡೀ ಸ್ಕಾಲರ್ಶಿಪ್ನ ಎಸ್ಪೆಷಲಿ NASA ಅವರೇ ನೋಡ್ಕೋತಾ ಇದ್ದಾರೆ ಸರ್. ಎಲ್ಲದನ್ನು ಅವರೇ ನೋಡ್ಕೊಂಡು ಅವ್ರನ್ನ ಲೈಕ್ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ನಮ್ಮ NASA ನಮ್ಮೊಬ್ಬ ಕರ್ನಾಟಕದ ಹುಡುಗನ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಒಂದು ದೊಡ್ಡ ಖುಷಿ ಸರ್. ಹೌದು ಸರ್, ನಿಜಾನೇ. ಇವತ್ತು November 1st, ಎಲ್ಲೋ ಹೊಸ ಮೆಟ್ರೋ ಹಾಕಿದ್ದಾರೆ. ಸುಮ್ಮನೆ ಕರೆಂಟ್ ವೇಸ್ಟ್ ಅಲ್ಲ ಸರ್. ಅದ್ಯಾಕೆ ಸರ್ ಹಂಗಂತೀರಾ? ನಿಮಗೆ ಗೊತ್ತಲ್ವಾ, ನಮ್ದು ಕೂಡ ಏನದು ರಿನ್ಯೂವಬಲ್ ಎನರ್ಜಿ ಪವರ್ ಅಲ್ಲಿ ನಾವು ಕೂಡ ಎತ್ತಿದ ಕೈ ಅಂತ. ಅದೇ ಪಾವಗಡದ್ದು ಸೋಲಾರ್ ಪಾರ್ಕ್, ಒನ್ ಆಫ್ ದ ಲಾರ್ಜೆಸ್ಟ್, ಅದು ವರ್ಲ್ಡ್ ಅಲ್ಲಿ. ಮತ್ತೆ ಅಷ್ಟೊಂದು ಕರೆಂಟ್ ಉತ್ಪತ್ತಿ ಆಗ್ಬೇಕಾದ್ರೆ ಯಾಕೆ ಸರ್ ಯೂಸ್ ಮಾಡ್ಕೋಬಾರ್ದು? ಅದಕ್ಕೆ ಅನ್ಸುತ್ತೆ ಎಲ್ಲ ಕಡೆ ನೋಡಿದ್ರೆ ಎಲೆಕ್ಟ್ರಿಕ್ ಪವರ್, ಎಲೆಕ್ಟ್ರಿಕ್ ಬಸ್, ಎಲೆಕ್ಟ್ರಿಕ್ ಕಾರ್, ಸ್ಕೂಟರ್ ಎಲ್ಲ ಯೂಸ್ ಮಾಡ್ತಿರೋದು. ಮೇ ಬಿ ಇರ್ಬೋದು, ಆದ್ರೆ ಇವೆಲ್ಲ ಇವಾಗ ಬಂದಿದೆ ಸರ್, ಬಸ್, ಎಲೆಕ್ಟ್ರಿಕ್ ಕಾರ್ ಎಲ್ಲ. ಆದ್ರೆ ಇವಾಗ ಅಂದ್ರೆ ಲೈಕ್ August 5, 1905 ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ನಮ್ಮ ಲೈಕ್ ಬ್ಯಾಂಗ್ಳೂರಲ್ಲಿ, ಅದು ಸ್ಪೆಸಿಫಿಕ್ ಬ್ಯಾಂಗ್ಳೂರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಏಷ್ಯಾದಲ್ಲೇ ಫಸ್ಟ್ ಟೈಮ್ ಎಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್ಸ್ ನ ಹಾಕಿದ್ದಾರೆ ಸರ್ ಆ ಟೈಮ್ ಅಲ್ಲಿ. ಗೊತ್ತು, ನಮ್ಮ ಮನೆ ಹತ್ರನೇ ಅಪ್ಪ ಹೇಳ್ತಿದ್ರು, ಅವರ ತಾತ ಬಂದು ನೋಡ್ಕೊಂಡು ಹೋಗೋರಂತೆ ರಾತ್ರಿ, ಏನಿದು ಹೊಸದು ಅಂತ. ಮತ್ತೆ ನಾವೇನ್ ಸುಮ್ಮನೆನಾ? ಮತ್ತೆ ಸರ್ ಅದಕ್ಕೆ ಯೂಸ್ ಮಾಡ್ಕೊತಾರೆ ಸರ್. ಏನ್ ಮಾಡ್ತಿದ್ರೆ? ಒಂದು ಫೈನಾನ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಏನ್ ಸರ್ ಅದು? ಸ್ಟಾರ್ಟ್ಅಪ್. ಸ್ಟಾರ್ಟ್ಅಪ್. ಮತ್ತೆ ಸುಮ್ಮನೆನಾ, ನಾವು ಇಡೀ ಇಂಡಿಯಾಲೇ ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಇದೆ. ಸೊ ನಮ್ಮಂಥ ಸ್ಟಾರ್ಟ್ಅಪ್ಗೆ ಸಪೋರ್ಟ್ ಮಾಡೋದು, ಆ್ಯಂಡ್ ಎಸ್ಪೆಷಲಿ ಈಗ ಕರ್ನಾಟಕ ಗೌರ್ಮೆಂಟ್ ಅವರು ಎಜುವೇಟ್ ಅಂತ ಮಾಡ್ತಿದ್ದಾರೆ. ಸೊ ಆಂಟರ್ಪ್ರಿನರ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ. ಸೊ ಆ್ಯಂಡ್ ಇಡೀ ಇಂಡಿಯಾಲಿ ಅಗೇನ್ ವಿ ಹ್ಯಾವ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಯೂನಿಕಾರ್ನ್ಸ್. ಅಂದರೆ ಅಷ್ಟೊಂದು ಜನ ಒಂಥರ ಕೋಟ್ಯಾಧಿಪತಿಗಳು, ಶತಕೋಟ್ಯಾಧಿಪತಿಗಳು ನಮ್ಮಲ್ಲೇ ಇರೋದು. ಬಿಕಾಸ್ ನಾವು ಕರ್ನಾಟಕದವ್ರು ಅಂದರೆ, ಆ್ಯಂಡ್ AI ಮೇಲೆ ಟಾಪ್ 50 ಸಿಟೀಸಲ್ಲಿ ನಮ್ಮ ಬೆಂಗಳೂರು ಒಂದು, ಇಂಡಿಯಾಲೇ ಒಂದು. ಸೊ ವಿ ಹ್ಯಾವ್ ದ ಟೆಕ್ನಾಲಜಿ, ವಿ ಹ್ಯಾವ್ ದ ಟ್ಯಾಲೆಂಟ್ ಪೂಲ್. ಮ್ಯಾಮ್, ನಿಮಗೆ ಬಯೋಟೆಕ್ ಕ್ಲೀನ್ ಆಫ್ ಇಂಡಿಯಾ ಗೊತ್ತಾ? ಯಾರು ಸರ್ ಅವರು? ಡಾಕ್ಟರ್ ಕಿರಣ್ ಮಜುಮ್ದಾರ್ ಶಾ ಅಂತ. ಇಲ್ಲ. ಬಯೋಕಾನ್ ಕಂಪನಿ ಫೌಂಡರ್ ಕಂಡಿರೋರು, ಕನ್ನಡದವರು. ಕನ್ನಡದವರ? ಹೌದ್ರಿ.
ಗೊತ್ತಿರ್ಬೇಕಲ್ವ ನಿಮ್ಗೆ? ಬಯೋಕಾನ್ ಕಂಪ್ನಿ ಗೊತ್ತಿತ್ತು ಸರ್, ಅವ್ರಿಗೆ ಗೊತ್ತಿರ್ಲಿಲ್ಲ. ಗೊತ್ತಿರ್ಬೇಕೇನ್ರಿ, 1978 ಅಲ್ಲಿ ಅವರು ಇದು ಮಾಡಿದ ಕಂಪ್ನಿ ಎಲ್ಲ ಫೌಂಡರ್ ಅವರು. ಇವಾಗ ತುಂಬಾನೇ ಪ್ರಾಫಿಟ್ ಇರಬೇಕಲ್ಲ ಸರ್ ಅದರಲ್ಲಿ. 36,000 crore ಕಂಪನಿ ಅದು. ಓ ಮೈ ಗಾಡ್, ಕೇಳಕ್ಕೆ ಒಂಥರ ಮೈ ಜುಮ್ ಅನ್ನತ್ತೆ ಸರ್. ಹಾಗೆ ಇನ್ನೊಂದು ವಿಷಯ ಕೇಳ್ಬೇಕಂದ್ರೆ ಸರ್, ಇದು ನಾರಾಯಣ್ ಗುಡ್ಡಲ್ಲಿ ಚೆನ್ನಾಗಿದೆ ಸರ್. ಅದೇನ್ ಕೇಳ್ತೀರಿ, ನಮ್ಮ ಕಡೆ ಅವರು ದೇವಿ ಶೆಟ್ಟಿ ಅವರು. ಹೌದಾ? ಓ, ಅದು ಕಾಸ್ಟ್ ಕೂಡ ಇವಾಗ ಅಮೆರಿಕದಲ್ಲಿ 10 ರೂಪಾಯಿ ಅಂತ ಅನ್ಕೊಳ್ರಿ, ಇಲ್ಲಿ 1 ರೂಪಾಯಿ ಅಷ್ಟೇ. ಹೌದಾ? ಸರ್ಜರಿ ಫೀಸು ಅಷ್ಟೇ. ಅಷ್ಟು ಕಡಿಮೆನಾ? ಅಷ್ಟೇ ರೀ. ನನ್ನ ಫ್ರೆಂಡ್ ಹೇಳ್ತೀನಿ ಸರ್, ಸಜೆಸ್ಟ್ ಮಾಡ್ಬೇಕು ನೀವು. ನಮ್ಮ ಕಡೆಯವರು, ನಮ್ಮ ಕನ್ನಡದವರು ಸಪೋರ್ಟ್ ಗೊತ್ತೇ ಇರಲಿಲ್ಲ ಮಾಡಲೇಬೇಕು ಸರ್. ನೀವು. ಕನ್ನಡದವರು ಅಂತ ಕೇಳಕ್ಕೇನೆ ಹೆಮ್ಮೆ ಆಗ್ತಾ ಇದೆ. ಸೊ ನಮ್ಮ ಸ್ಟೂಡೆಂಟು ಒಂದು ಫೋಟೋ ಕಳಿಸಿದ್ದ, ಒಂದು IMS ಸೈಂಟಿಸ್ಟ್ ಅಂತ ಒಂದು ಇವೆಂಟ್ ಮಾಡಿದ್ರು. ಟೆಲಿಸ್ಕೋಪ್ನ ಬಿಲ್ಡ್ ಮಾಡೋದು, ವರ್ಲ್ಡ್ ರೆಕಾರ್ಡ್ ಸೆಟ್ ಮಾಡಿದ್ರು. ಸೊ ನಾವು ಕರ್ನಾಟಕದವರು ನಮ್ಮ ಸಣ್ಣ ಹುಡುಗರಿಗೇನೆ ಆ ಒಂದು ಟೆಕ್ನಾಲಜಿ, ಆ ಒಂದು ಟ್ಯಾಲೆಂಟ್ನ, ಸ್ಕಿಲ್ಸ್ನ ಬೆಳೆಸ್ತಿದ್ದೀವಿ. ಸೊ ದಟ್ ಮುಂದೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಬರಲಿ ಅಂತ. ಸೊ ಅದಕ್ಕೆ ನಮ್ಮ ಇಡೀ ಕರ್ನಾಟಕದಲ್ಲೇ ಬೆಂಗಳೂರು ಟೆಕ್ ಸಮಿಟ್ ಆಗ್ತದೆ. AI ಮೇಲೆ, ಗ್ರೀನ್ ಟೆಕ್ನಾಲಜೀಸ್ ಮೇಲೆ, ಸೊ ಅದ್ರ ಮೇಲೆಲ್ಲ ರಿಸೋರ್ಸ್ ಆಯಿತು ಅಥವಾ ಅದ್ರ ಟ್ರೈನಿಂಗು ಈಗಿಂದನೇ ಕೊಡ್ತಿದ್ದೀವಿ ಇಂಜಿನಿಯರ್ಸ್ಗೆ, ಅವ್ರು ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ. ಸೊ ದಟ್ ಮುಂದೆ ಡೆವಲಪ್ ಮಾಡಬೇಕು ಅಂದರೆ ನಾವು ಬಿಟ್ಕೊಡೋಕ್ಕಾಗಲ್ಲ, ನಾವು ಬಿಟ್ಕೊಡಲ್ಲ, ನಾವು ಕನ್ನಡಿಗರು. ಸೊ ಅದಕ್ಕಂತಾನೆ ಕರ್ನಾಟಕದವರು. ವಿದ್ಯಾ, ಈಗ ನಾವು ಇವಾಗ ನೋಡಿದ್ವಲ್ಲ ಎಷ್ಟು ನಮ್ಮ ಮಹಾಪುರುಷರ ಸಾಧನೆಗಳನ್ನ. ಹೌದು ಸರ್. ಸೊ ಅದಷ್ಟೇ ಅಲ್ಲ, ಇನ್ನ ಕೆಲವೊಂದಿದೆ. ಅದ್ರಲ್ಲಿ ಇವಾಗ ಹೇಳೋದಾದ್ರೆ ಮಕ್ಳೇ, ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರು ನಿಮ್ಗೆ ಗೊತ್ತೇ ಗೊತ್ತು. ಹಿಂದಿ ಬಿಟ್ರೆ ಕನ್ನಡಗೆ ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರೋದು. ನಮ್ ಹೆಮ್ಮೆ. ಹೌದು ಸರ್. ಸೊ ನಾವೆಲ್ಲ ಕರೆನ್ಸಿ ಯೂಸ್ ಮಾಡ್ತೀವಲ್ಲ, ನೋಟ್ಸು ಎಲ್ಲಿ ಪ್ರಿಂಟ್ ಆಗೋದು? ನಮ್ಮ ಮೈಸೂರಲ್ಲೇ. ಹೌದು. ಅದೇ ರೀತಿ ನಮ್ ಇಡೀ ದೇಶನೇ ಶ್ರೇಷ್ಠ ಅಂತ ಪೂಜೆ ಮಾಡೋ ನಮ್ಮ ಧ್ವಜ, ಅದನ್ನ ಅಧಿಕೃತವಾಗಿ ನೇರಕ್ಕೆ ಪರ್ಮಿಷನ್ ಅನ್ನೋದು ಎಲ್ಲಿ? ನಮ್ಮ ಕರ್ನಾಟಕದವ್ರಿಗೆ ಮಾತ್ರ. ಹುಬ್ಳಿ. ಸೊ ನೀವೆಲ್ಲ ಮುಂದಿನ ವರ್ಷ ನಿಮ್ಗೆ ವೋಟಿಂಗ್ ರೈಟ್ಸ್ ಬರುತ್ತೆ, ಅವಾಗ ಇಂಕ್ ಯೂಸ್ ಮಾಡ್ತೀರಾ. ಹಾಗೆ ಇಂಕ್ ಮ್ಯಾನುಫ್ಯಾಕ್ಚರ್ ಆಗೋದು ಎಲ್ಲಿ? ಮೈಸೂರಲ್ಲಿ. ಹೌದು. ಅದೇ ರೀತಿ ಇಡೀ ದೇಶನೇ ಶ್ರೇಷ್ಠ ಇಂಜಿನಿಯರ್ ಅಂತ ಹೇಳ್ತಾರಲ್ಲ ಸರ್ ಎಂ ವಿಶ್ವೇಶ್ವರಯ್ಯ, ಅವ್ರು ಎಲ್ಲಿ ಅವರು ಅಂತ ಅನ್ಕೊಂಡ್ರಿ? ನಮ್ಮ ನಾಡಿನವರು, ನಮ್ಮ ಕರ್ನಾಟಕದವರು ಹೆಮ್ಮೆಯಿಂದ ಹೇಳ್ಕೋಬಹುದು ಮಕ್ಳೇ. ಅದೇನು ಅಷ್ಟೇ ಅಲ್ಲ, ಇಂಜಿನಿಯರ್ಸ್ ಡೇ ಸೆಲೆಬ್ರೇಟ್ ಆಗೋದು ಯಾರು? ನಾವು ಸೆಲೆಬ್ರೇಟ್ ಮಾಡೋದು ಅವರ ಬರ್ತ್ಡೇನೆ. ಹೌದು. ಸೊ ಅದೇ ರೀತಿ ಭಾರತ ರತ್ನ CNR ರಾವ್ ಅವರು. ಸೊ ಯಾರು? ನಮ್ಮ ಕನ್ನಡಿಗರೇ. ಸೊ ಈ ತರ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನ ಇದ್ದಾರೆ. ಅಂಡ್ ಸ್ಪೋರ್ಟ್ಸ್ ಅಲ್ಲಿ ನಾವೇನ್ ಕಮ್ಮಿನಾ? ಎಷ್ಟು ಜನ ಕ್ರಿಕೆಟ್ ಅವ್ರು ಬೇಕಾ, ಫುಟ್ಬಾಲ್ ಅಲ್ಲಿ ಬೇಕಾ, ಎಷ್ಟು ಯಾವ್ದ್ರಲ್ಲಿ ಎಲ್ಲದ್ರಲ್ಲೂ ಹಾಕಿ, ಅಥ್ಲೆಟಿಕ್ಸ್ ಅಲ್ಲಿ, ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ ಮೆಡಲ್ ತಂದ್ರು ಒಲಿಂಪಿಕ್ಸ್ ಇಂದ. ಸೊ ಇಷ್ಟೆಲ್ಲ ಹೊಸ ಮೂವಿ ಯಾವ್ದು? ಕಾಂತಾರ. ಎಸ್, ಬಾಕ್ಸ್ ಆಫೀಸ್ ನೇ ಧೂಳ್ ಎಬ್ಸ್ತು. ಯಾವ್ದು? ನಮ್ಮ ಕನ್ನಡದ್ದೇ. ಸೊ ನಾವ್ ಯಾರಿಗೇನ್ ಕಮ್ಮಿ ಇಲ್ಲ. ಅಂಡ್ ಇನ್ನೊಂದು, ನೀವು ಓದ್ತಿರೋದು ಬರೀ ಕರ್ನಾಟಕದಲ್ಲ, ದಿಸ್ ಇಸ್ ದ ಇನ್ನೋವೇಷನ್ ಹಬ್ ಆಫ್ ಇಂಡಿಯಾ. ಚಂದ್ರಯಾನದಲ್ಲಿ ಒಂದು ಲ್ಯಾಂಡ್ ರೋವರ್, ಒಂದು ಲ್ಯಾಂಡ್ ಆಯ್ತು ಅಂದಾಗ, ಅಥವಾ ಯಾವ್ದೋ ಒಂದು ಮೆಡಿಕಲ್ ಅಲ್ಲಿ ಒಂದು ಹೊಸ ಇನ್ನೋವೇಷನ್ ಆಯ್ತು ಅಂದ್ರೆ, ಆರ್ AI ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತು ಅಂದ್ರೆ, ಹೊಸ ಟೆಕ್ನಾಲಜಿ ಬಂತಂದ್ರೆ, ಪ್ರತಿಯೊಂದರಲ್ಲೂ ನಮ್ಮ ಕನ್ನಡಿಗರು ಇದ್ದೇ ಇರ್ತಾರೆ. ಸೊ ಹೆಮ್ಮೆಯಿಂದ ಹೇಳೋಣ ನಾವು ಕನ್ನಡಿಗರು ಅಂತ. ಜೈ ಕರ್ನಾಟಕ, ಜೈ ಕನ್ನಡಾಂಬೆ.